ಅದಕ್ಕೆ ನಮ್ಮ ಅಪ್ಪ ಅಂದಾಗಲೇ ನಮ್ಮ ಕಾಕ ಏನಂತ ಏನಂದ ಗೊತ್ತನ ನೋಡ್ ನಮ್ಮ ಗಂಡ ಮಕ್ಳ ಬಳಗೆಲ್ಲ ಹೆಂಗ ಕೂತದ ಹೆಣ್ಮಕ್ಳು ಯಾಕೆ ಎಲ್ಲಾರು ಎದ್ದು ಹೋದ್ರು ಊತ ಕೇಳನ ಅದೇನೋ ಅಂತಾರ ಹುಚ್ಚಿಗೆ ತವ್ರ ಮನಿ ಅಟ್ಟೆತ್ತ ಗಂಡನ ಮನಿನೂ ಅಟ್ಟೆತ್ತ ಹುಚ್ಚಿಗೆ ತವ್ರ ಮನಿ ಅಂದ್ರೆ ದಾಂಗ್ ಕುಣಿದನ ಗಾಂಡ ಮನಿ ಅಂದ್ರೆ ದಾಂಗ್ ಕುಣಿದನ ಅದು ಹಂಗಲ್ಲ ಒಳ್ಳಾರು ಉಳ್ಳಾಡಿ ಹೋಗುವಾಗ ಇದೊಂದು ಎಲ್ಲ ವಿಜಯನಗರ ಬಳ್ಳೊಳ್ಳಿ ಬಂದ್ ಏನೋ ಮಾಡ್ತಿತ್ತ ಬಳ್ಳೋಳಿ ಅಲ್ಲದ ಬಳ್ಳೋಳಿ ಮೇಲೆ ಸ್ವಾಟ್ಟಿ ಹೆಂಗತಿ ಉಸ್ಸ ತೂದ್ ಬಿಡಿ ಹೋಗಲತ್ತ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಸಿದ್ದಪ್ಪಣ್ಣ ಏನತ್ತ ಗಡಿ ನೋಡಿ ಕುಸ್ತಿ ಇಡಿಸಬೇಕು ತಾಯಿನ ನೋಡಿ ಹೆಣ್ಣ ತೆಗಿಬೇಕು ಹೌದಾ ಗಡಿ ನೋಡಿ ಕುಸ್ತಿ ಇಡಿಸಬೇಕು ತಾಯಿನ ನೋಡಿ ಹೆಣ್ಣ ತೆಗಿಬೇಕು ಹೆಣ್ಣ ತೆಗಿಬೇಕು ಆಳ ನೋಡಿ ಕುಣಿ ಹಾಕಬೇಕು ನಾಯಿನ ನೋಡಿ ಕುಣ್ಣಿ ತರ್ಬೇಕಂದಾರ ಹಿರಿಯಾರ ನಾಯಿ ನೋಡಿ ಯಾಕೆ ಕುಣಿ ತರ್ಬೇಕು ಅವ್ ಸುಮ್ನೆ ಅಂದಿಲ್ಲ ಅವ್ರ ಮಾತ ಯಾಕಂದ್ರೆ ಇವತ್ತ ಗಡಿಗೆ ಗಡಿ ಎರಡು ಚಲೋ ಗಡಿ ಇದ್ದಪ್ಪ ಅಂತ ಕುಸ್ತಿ ಹಂಗಕತಿ ಕುಸ್ತಿ ನಿಕಾಲಿ ಆಕತಿ ಒಬ್ಬ 100 ಕ್ವಿಂಟಲ್ ಇದ್ದ ಒಬ್ಬ 50 ಕೆಜಿ ಇದ್ದಂದ್ರ ಅವ್ಯಾ 100 ಕ್ವಿಂಟಲ್ ಅವ್ಯಾ ಕೇಳ್ತಾನ ಏನ್ ಮಾಡ್ತಾನ ತೊಡಕಾಲ ಬಡದ ಒಡಲೆ 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 ಅತನು ಈ ವಿಜಯನಗರ ಹುಚ್ಚಿನ ಎಲ್ಲಿಂದ ಹಿಡ್ಕೊಂಡ್ ತಂದಿರತ್ತನ ಇದನ್ನ ಹೌದಾ ಹಂಗಲ್ಲ ಏನು ಮಾತಾಡತಿ ಏನ್ ಹಾಡ್ಲಾಕತಿ ಅರಿವರ ಐತಿ ನಿನಗ ಏನ ಅರುಗೇಡಿ ತಲಿ ಐತೋ ನಿಂದ ಒಲಿ ಐತಿತ್ತನ್ನ ಅದೇನೋತಾರಲ್ಲ ಅರುಗೇಡಿ ಕೈಯಾಗ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಪಟ್ಟಿ ತಿತ್ತದ ಅದ ಕೊಬ್ಬರಿ ಅನ್ನೋದ ಗೊತ್ತಿರಂಗಿಲ್ಲ ಪಟ್ಟಿನ ತಿನ್ನೋದದ ಅದ ಹಾಲಿಗಟ್ಟ ಅದ ಲೇಟ್ ಹತ್ತ ಪಟ್ಟಿ ಹೌದಲ್ಲ ಯಾವ ವಿಷಯ ಅಂತಂದ ಎಲ್ಲಿ ಮಾತಾಡಕತ್ತೀರಿ ಏನ ಹಾಡ್ಲಾಕತ್ತೀರಿ ಬೇಕಲ್ಲ ಏನಾರ ಒಂದಟ್ಟು ಐತಿ ಏನು ನಿಮ್ ಗಡಿಗೆ ಸುಟ್ಟಿಲ್ಲ ಏನೋ ಹಸದ ಐತದ ಹಂಗ ಇನ್ನ ಹಂಗ ಕ್ವಾಣ ಕಾಣ ಅನ್ನವತ್ತದ ಯಾವಾಗ ಸುಡದದ ಹಂಗ ಹಂಗ ಸುಟ್ಕೋತ ಹೋಗತ್ತಾನೆ ಮುಂದಕ್ಕೆ ಹೌದಲ್ಲ ಮಾತಾಡ್ಬೇಕಾರ ಬಾಳ ಎಚ್ಚರದಿಂದ ಮಾತಾಡ್ರಿ ಹೌದಾ ಹೌದಲ್ಲ ಹೌದೌದು ಸೌಕಾಶ ಮಾತಾಡ ಪಣಿ ಅಂತ ಹೋದ್ರತಿ ಇಲ್ಲ ಇವತ್ ಮೈಕ್ ಹಾಕದಾವ್ ನೀನ್ ಅಲ್ಲಿ ಎಟ್ ಹೋದ್ರು ನಾನು ತಲೆ ಬರ್ದಾಗಿತ್ತ ರಾತ್ರಿ ಅದಕ್ಕ ಯಾಕಂತ ಕೇಳ ಸಿದ್ದಪ್ಪನ ಯಾಕ್ರಿಪ್ಪ ಮನೆಯಾಗ ತಾಯಿ ನಡತಿ ಒಳ್ಳೇದಿತ್ತಪ್ಪ ಅಂತಂದ್ರ ಮಗಳು ನಡ್ತಿ ಆ ತಾಯಿಗೆ ಹುಟ್ಟಿರ್ತಕ್ಕಂತ ಮಗಳ ರೀತಿ ನಡತಿ ಒಳ್ಳೇದಿರ್ತದ ಹೌದಾ ಯಾಕಂದ್ರ ತಾಯಿ ನಡತಿ ಒಳ್ಳೇದಿರ್ಲಪ್ಪ ಅಂತಂದ್ರ ಆ ಮಕ್ಕಳ ನಡತಿ ಹೆಂಗಿರ್ತದಪ್ಪ ಅಂತಂದ್ರ ಅವು ಹೆಂಗಿರ್ತಾಳ ಹಂಗ ಮಗಳ ಇರ್ತಾಳ ಹೌದಿಲ್ಲ ಹೌದೌದು ಯಾಕಂತ ಕೇಳ ಹಾದಿ ಒಳಗೆ ಇರಂಗಿಲ್ಲ ಸಿದ್ದಪ್ಪಣ್ಣ ಹೌದೌದು ಯಾಕಂದ್ರ ನೋಡ ಒಂದ್ ಮನೆಯಾಗ ಸಾಕುವಂತ ನಾಯಿ ಕುಣ್ಣಿ ತಗೊಂಡ್ ಬಂದ ಮತ್ತೊಂದ್ ಮನೆಯಾಗ ಸಾಕ್ರಿ ಸಾಕ್ರಲೆ ಆ ಮನ್ಯಾಗ ಏನ್ ಮಾಡ್ತೈತಿ ನಾಯಿ ಯಾರ ಬಂದ್ರ ಅಂದ್ರ ಗುರ್ರ ಬಗಲಾಕೈತೈತಿ ಒಂದ ರೊಟ್ಟಿ ಒಗಿರ ಅದನ್ನ ತಿಂದ ನೀಯತ್ಲೆ ಬಗಲಾಕೈತಿತ್ತು ಅದು ಹೌದೌದು ಅದ ಊರ್ ತುಂಬಾ ತಿರ್ಗಾಡ್ಕೊತ ಹೋಗುವಂತ ಬಿಡಾಡಿ ನಾಯಿ ಕುಣ್ಣಿ ತಂದ ಮನ್ಯಾಗ ಸಾಕ್ರಿ ನೋಡಕ್ಕೆ ಅಲ್ಲೇನ ಕೇಳ್ತಿ ಏನ್ ಮಾಡ್ತೈತಿ ಎಂತ ನಿನ್ನ ಮನೆ ಆಗ್ತತಿ ನಾಳೆ ಗೋಪಾಲ ಮನಿ ಇದು ಹೋಗುದು ಹೆಂಗ ಅಲ್ಲಿದ್ರ ಬಿಟ್ರೆ ಇಟ್ಟಲ್ಲ ಮನಿ ಇದ್ರ ವಿಜಯ್ ಮಗನ ಶಿವನ್ ಮನಿ ಕುಯ್ 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 ಹೊಡ ಹೌದಲ್ಲ ಅದಕ್ಕೆ ಯಾಕಂತ ಕೇಳ ಸಿದ್ದಪ್ಪನ ಯಾಕ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತು ಹೇಳ್ಯಾರ ಸಂಸ್ಕೃತದೊಳಗ ಏನ್ ಹೇಳ್ಯಾರು ಗಣ ವಚನ ಸಂಪರ್ಕಾತ ಸ್ವಲೋಪಿ ಗೌರಮ ಪುಷ್ಪ ಮಾಲೂನು ಸಂಗೇನ ಸರಿಸಿದಾರಿ ಅಂತ ಹೇಳ್ಯಾರ ಹಿಂಗಂದ್ರ ಅವ್ರಿಗೆ ಹೇಳ್ತಿದ್ರು ಬದನೆಕಾಯಿ ತುಂಬ ಹೌದಲ್ಲ ಹೌದಾ ಸಂಸ್ಕೃತದೊಳಗೆ ಈ ಮಾತು ಸುಮ್ಮನೆ ಹೇಳಿಲ್ಲ ಅವ್ರ ಹೌದೌದೌದು ನಾವು ನೀವೆಲ್ಲ ಮನುಷ್ಯರಾಗಿ ಮಾನವರಾಗಿ ಹುಟ್ಟಿ ಬಂದ ಬಳಿಕ ಏನ್ ಮಾಡ್ಬೇಕು ಭೂಮಿಯ ಮ್ಯಾಲ ಸತ್ಯವಂತರು ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠೆವಂತರ ಸಂಘ ಮಾಡ್ಬೇಕ ಹೌದಾ ಅಂದ್ರ ನಮಗೊಂದು ಸ್ವಲ್ಪ ಜ್ಞಾನ ಅನ್ನತಕ್ಕಂಥದ್ದು ದೊರಿತೈತಿ ದೊರಿತದ ಹೌದಲ್ಲ ಕೆಟ್ಟವ್ರ ಸಂಘ ಮಾಡಿದಪ್ಪ ಅಂತಂದ್ರ ನಮಗೆ ಏನು ಸಿಗಂಗಿಲ್ಲ ಎರಡು ದುಬ್ಬದ ಮೇಲೆ ಎರಡು ಲತ್ತೆ ಬೀಳ್ತಾವ ಕರೆ ಹೊತ್ತಾಗಿ ಸುಖಾನು ಸಿಗಂಗಿಲ್ಲ ಹೌದಲ್ಲ ಯಾಕಂತ ಕೇಳಿದ್ರೆ ವಿಷಯ ಅಂತಂದ್ರ ಎಲ್ಲಿಗೆ ಮಾತಾಡ್ಲಕತ್ತಾರ ಎಲ್ಲಿ ಹಾಡ್ಲಕತ್ತಾರ ಅಂದ್ರ ಏನ್ ಮಾಡ್ಯಾರು ನಮ್ಮ ಆಚೆ ಕಡೆ ಗುರುಗಳು ಒಬ್ಬರು ಬಂದಾರ ನಾಗನೂರಿನ ಮಲ್ಲು ಗುರುಗಳವರು ಬಹಳ ಚಂದ ಮಾತಾಡಿದ್ರ ಅವರು ಬಹಳ ಚಂದ ಮಾತಾಡ್ತಾರ ಅವರು ಗುರುಗಳು ನಾವು ಮಾತು ಹೇಳಿದೆ ಸಿದ್ದಪ್ಪಣ್ಣ ಏನಂತ ಗಂಡ ದೇವರಾಗ್ಯಾನ ಗಂಡ ತಾಯಿ ತಂದೆ ಆಗ್ಯಾನ ಗಂಡ ಬಂಧು ಬಳಗ ಆಗ್ಯಾನ ಗಂಡನ ಹೊರತ ಹೆಣ್ಣಿಗೆ ಅನ್ಯ ದೇವ್ರಿಲ್ಲ ಇಲ್ಲ ಮಾಡಿಕೊಂಡ ಗಂಡನ ಸೇವಾ ಮಾಡ್ರಿ ಅನ್ನತಕ್ಕಂತ ಮಾತ ಸರ್ದೋಡಿ ಕಲಾವಂತರಿಗೆ ಹೇಳಿದ್ದು ನಾವು ನಮ್ಮ ಎಲ್ಲಾ ಹೆಣ್ಮಕ್ಳ ಬಳಗ ಆಯ್ತು ಈಚೆ ಕಡೆ ವಿಜಯನಗರದವ್ರಿಗೆ ಆಯ್ತು ಎಲ್ಲರಿಗೂ ಕೂಡ ಹೇಳಿ ಹೋಗಿದ್ದು ನಾವು ಹೌದೌದೌದು ಆ ಮಾತಿಗೆ ನಮ್ಮ ಗುರುಗಳು ಮಾತಾಡ್ರು ಏನ್ ಹೇಳ್ಯಾರು ಅವ್ರು ಎರಡು ತರ ಮಾತಾಡ್ತಾರ ಅವ್ರು ಈಗ ಯಾಕೆ ಮಾತಾಡ್ತಾರೆ ಈ ಗುರುಗಳು ಡಬಲ್ ಮೀನಿಂಗ್ ಒಮ್ಮೆ ಸೇವಾ ಮಾಡ್ತು ಹೋಗ್ತಾರ ಒಮ್ಮೆ ಏನಂತಾರು ಏನಿ ಕಟ್ಟರದಾಗ ಬಿತ್ತು ಬಂದ್ರು ನೀನು ಸೇವಾ ಮಾಡೋನು ಹೆಣ್ಣ ಮತ್ತೆ ಕೇಳ್ತಾರ ಅವ್ರ ಆದ್ರ ಸುಂಬುಳ್ ಬುರ್ಕ ಮತ್ ಹಂಗ ಕುಂಟ್ರ ಇದ್ರೆ ಬಿಟ್ಟು ಹೋಗೋರ ಕಾಂತೀರಿ ನೀವು ಹಂಗಲ್ಲ ಗಂಡ ಕುರುಡ ಇರ್ಲಿ ಕುಂಟ ಇರ್ಲಿ ಗಿಡ್ಡ ಇರ್ಲಿ ಉದ್ದ ಇರ್ಲಿ ಅವ್ ಕಾಟ್ಲೆ ಗಿಡಕ್ಕೆ ಮೆಂಚನಕ್ಕೆ ಹಚ್ಚೋ ಇರ್ಲಿ ಅವ ಕೆಂಪ ಇರುವಲ್ಯಾಕ ಅವ ಕರ್ಗ ಇರುವಲ್ಯಾಕ ಮಾಡಿಕೊಂಡಿರ್ತಕ್ಕಂತ ಹೆಡತಿಗೆ ಗಂಡ ಗಂಡಲ್ಲ ಅವ ಕುಟ್ಟಿದ್ರು ಅವ ಗಂಡ ಅವ ಕುಂಟಿದ್ರು ಅವ ಗಂಡ ಹೌದಾ ಹೌದಲ್ಲ ಅಂದ್ರ ಇವ್ರ ಲ್ಯಾಕ ಏನು ಗೊತ್ತಾನ ಅದಕ್ಕೆ ಬಬಲಾದಿ ಮುತ್ತ ಹೇಳಿದು ಸುಳ್ಳಾಗಿರೋದಲ್ಲ ಅದು ಹೆಂಗ ಹೊಟ್ಟೆವ ಹೊಸ ತಳಿ ಕೊಂಡೈತಿ ಮಳಿ ಬೆಳಿ ಕುತ್ತಿಗೆಗೆ ಬತ್ತೋ ಯಪ್ಪ ಪಾಪದ ಸಾಕಳಿ ಅಂದವ ನಮ್ಮ ಅಪ್ಪ ಬಬಲಾದಿ ಮತ್ತೆ ಅದಕ್ಕೆ
ಹೇಳಿದಾರ ಸಿದ್ಧರ ಆಡಿದ ಮಾತ ಸುಳ್ಳಾಗುವುದಿಲ್ಲತ್ತ ಋಷಿ ಆಡಿದ ಮಾತ ಎಂದೂ ಹುಸಿ ಹೋಗುದಿಲ್ಲತ್ತ ಹೌದಾ ಹೌದಿಲ್ಲ ಅಂದ್ರ ಇವ್ರ ಮಾತಿನ ನಾ ಚಲೋ ಚಲೋ ಹಾಕೋದ್ ಹೋಗಿ ಬಿಡವ್ರ ಅಂತಿವ್ರ ಅಂದ್ರ ಗಂಡ ನೆಟ್ಟಿನ ಚಲೋ ಇಲ್ಲ ಅಂದ್ರ ಇವ್ರ ಸೇವಾ ಮಾಡವ ಲೆಕ್ಕದಾಗಿಲ್ಲ ಇವ್ರ ಆ ಸೇವಾ ಮಾಡವ್ರ ಅಲ್ಲಿ ಇವ್ರು ಗುಂಡಲು ಬಜಿ ಮಾಡೋ ಅಂತಾರ ಒಂದ್ ಇತಿಹಾಸ ಹೇಳ್ರಿ ನೀವೆಲ್ಲಾರು ಕೇಳ್ರಿ ಏನಂತ ಸುಮತಿ ಅನ್ನತಕ್ಕಂತ ಒಬ್ಬ ಹೆಣ್ಮಗಳಿದ್ಳು ಇದ್ದಳು ಆ ಪತಿವ್ರತ ಹೆಣ್ಮಗಳಾಗಿರ್ತಕ್ಕಂತ ಗಂಡನ ಸೇವಾ ದಿನನಿತ್ಯ ಮಾಡ್ತಿದ್ಳು ಮಾಡ್ತಿದ್ದಳು ಗಂಡಗೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಜಾತ್ರೆ ಕುಡಿತು ಜಾತ್ರೆಗೆ ಒಬ್ಬಾಕಿ ವೇಷ ಸ್ತ್ರೀ ಬಂದಿಳು ಯಾರು ಬಂದಿರು ವೇಷ ಸ್ತ್ರೀ ಬಂದಿಳತ್ತ ಅಂದ್ರ ಒಬ್ಬಾಕಿ ಸುಂದರವಾದ ಹೆಣ್ಮಗಳ ಸುಂದರವಾಗಿರ್ತಕ್ಕಂತ ಒಬ್ಬಾಕಿ ಸೂಳಿ ಹೆಣ್ಮಗಳು ಬಂದಿಳು ಅಂತ ಹೇಳಿದ್ರು ಹೌದೌದು ಆ ಹೆಣ್ಮಗಳು ಬಂದಿಳು ಆ ಹೆಣ್ಮಗಳ ಮೇಲೆ ಗಂಡಂದ ಏನಪ್ಪಾ ಅಂತ ಕೇಳಿದ್ರೆ ಮನಸ್ಸಾಗಿತ್ತು ಆಗಿತ್ತು ಅವಾಗ ಗಂಡ ಆ ಸೂಳಿ ಹತ್ರ ನನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಯಾರಿಗೆ ಹೇಳಿದತ್ತ ಹೆಣ್ತಿಗೆ ಹೇಳಿದತ್ತ ಮಾಡಿಕೊಂಡಿರ್ತಕ್ಕಂತ ಹೆಣ್ತಿಗೆ ಹೇಳಿದತ್ತ ಹೆಣ್ತಾಗಿರ್ತಕ್ಕಂತಕ್ಕೆ ಅವನ ಹೆಗಲ ಮೇಲೆ ಹೊತ್ತಕೊಂಡು ಹೋಗುವಂತ ಸಂದರ್ಭದೊಳಗ ಏನಾಗೈತಿ ಮಾಂಡವ ಋಷಿಯಾಗಿರ್ತಕ್ಕಂತ ಘೋರವಾಗಿ ತಪ್ಪ ಮಾಡ್ತಿದ್ದ ಆ ಗಂಡನ ಕಾಲ ಹೋಗಿ ಮಾಂಡವ ಋಷಿಗೆ ತಟ್ಟಿದಾಗ ಮಾಂಡವ ಋಷಿಯಾಗಿರ್ತಕ್ಕಂತ ಶ್ರಾಪ ಕೊಟ್ಟ ಹೌದಾ ಅವಾಗ ನಮ್ಮ ಅವ್ವ ಆಗಿರ್ತಕ್ಕಂತಕ್ಕೆ ಗಂಡನ ಆಸೆ ತೀರ್ಸ್ಬೇಕಂತ ಹೊಟ್ಟಿಳ್ಕರೆ ಯಾಕಪ್ಪ ಅಂತಕ್ಕೆ ಅದನ್ನ ನಮ್ಮ ಅವ್ವಾಗ ಕಷ್ಟ ಬಾಳ ಬಂದವ್ ನಡಬಾರ್ಕಂತ ಹೇಳ್ತಾರ ಅವ್ರು ಹೌದೌದು ಅವ್ರ ಸೂರ್ಯ ಅಂತರಿ ಬ್ಯಾರತ್ತ ಸೂರ್ಯ ಅಂತರಿ ಬರಂತ ಹೇಳ್ಯಾರ ಅವ್ರನ್ನ ಮಾತು ಕೇಳ್ತಾನ ಸಿದ್ದಪ್ಪಣ್ಣನ ಏನ್ ಕೇಳಿ ನೋಡು ಪತಿವ್ರತ ಹೆಣ್ಮಗಳ ಸುಮತಿ ಅನ್ನತಕ್ಕಂತ ಹೆಣ್ಮಗಳಿದ್ದಳು ಹೌದಲ್ಲ ಒಬ್ಬಕ್ಕೆ ಕೆಟ್ಟ ಹೆಣ್ಣ ಮಗಳ ಮ್ಯಾಲ ಗಂಡನ ಮನಸ್ಸಾಗಿತ್ತು ಆಗಿತ್ತು ಒಪ್ಕೊಳ್ಳೋನು ಮಾತ ಪುರಾಣದೊಳಗ ಬರೆದಿಟ್ಟಾರ ಏನು ಪುರಾಣ ನೀ ಬರ್ದಿಲ್ಲ ನಾ ಬರ್ದಿಲ್ಲ ನಿಮ್ಮ ಐಡು ಬರ್ದಲ್ಲ ನಿಮ್ಮ ಆಯಿ ಬರ್ದಿಲ್ಲ ನಿಮ್ಮ ಮಗು ಬರ್ದಿಲ್ಲ ಯಾಕಂದ್ರೆ ನಮ್ಮಪ್ಪ ವೇದ ವ್ಯಾಸ ಆಗಿರ್ತಕ್ಕಂಥವ್ ಹೆಂಗ ಪುರಾಣವನ್ನ ಬರೆದಿಟ್ಟ ನೋಡು ಹಂಗ ಹೇಳೋದೈತಿ ಹಂಗೆ ಹೇಳುವಂತ ಕರ್ತವ್ಯ ನಂದು ಐತಿ ಈಚ ಕಡೆ ನಿಂದು ಐತಿ ಹೌದೌದು ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ನೋಡಿ ಹೆಣ್ಮಗಳ ಮೇಲೆ ಮನಸ್ಸಾಗಿತ್ತು ಗಂಡಗ ಆಗಿತ್ತು ಕರೆ ಗಂಡಗರೆ ಕುಷ್ಠ ರೋಗ ಹತ್ತಿತ್ತು ಆದ್ರ ವೇಷ ಸ್ತ್ರೀ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಗಂಡನ ಮನಸ್ಸಾಗಿತ್ತು ಆಗಿತ್ತು ಅವಾಗ ಆ ಹೆಣ್ಣು ಮಗಳ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೆಂಡತಿಗೆ ಹೇಳಿದ ಕಾಲಕ್ಕ ಹೇಳಿದಕ್ಕೂ ಇವ್ರು ಏನ್ ಮಾಡ್ರು ಹೆಗಲ ಮೇಲೆ ಹೊತ್ತುಕೊಂಡಲ್ಲ ಈಕೆ ಹೆಗಲ ಮೇಲೆ ಕುಣಿಸ್ಕೊಂಡ ಗಂಡನ ಆಸೆ ತೀರ್ಸಾಕ್ ಹೊಂಟ್ರಿ ಇವ್ರು ಸೂಳಿ ಮನಿಗೆ ನಾ ಕೇಳ್ತಾನೆ ಇವ್ರನ್ನ ಹೆಣ್ಮಗಳನ್ನ ಏನ್ ಕೇಳಿ 3 ದಿವಸ ಸೂರ್ಯನ ತರಬಿದ್ದು ಕರೆ ಐತಿ ಈ ಭೂಮಿ ಮ್ಯಾಲ ಅಂಧಕಾರ ದುಂಧಕಾರ ಕತ್ತಲಿ ಬಿದ್ದುದು ಕರೆ ಐತಿ ಪುರಾಣದೊಳಗ ಬರ್ದದ್ದು ಕರೆ ಐತಿ ಇಲ್ಲಿ ಬಂದು ನೀವು ಹೇಳೋದು ಕರೆ ಐತಿ ನೀ ಪತಿವ್ರತ ಹೆಣ್ಮಗಳಾಗಿದ್ದ ಅಂದ್ರ ಮಾಡಿಕೊಂಡ ಗಂಡನ ಆಸೆ ಏನೈತಿ ನೋಡ ಅದನ್ನ ತೀರ್ಸ್ಬೇಕು ನೀ ತೀರ್ಸ್ಬೇಕಾಗಿತ್ತು ಯಾಕೆ ತೀರ್ಸ್ಲಿಲ್ಲ ತೀರ್ಸ್ಬೇಕಂದ್ರೆ ಇವತ್ತು ನೀ ಪತಿವ್ರತ ಹೆಣ್ಮಗಳಾಗತ್ತಿ 3 ದಿವಸ ಸೂರ್ಯ ನಿತ್ತಲ್ಲೇ ನಿತ್ತಾನ ಹೌದಾ ಬೆಳಕಾಗಿಲ್ಲ ಸೂರ್ಯ ಬಂದಿಲ್ಲ ಹೌದಲ್ಲ ಜಗತ್ತಿನೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಕತ್ತಲೆ ಹಂಗೆ ಕೌದಿತ್ತು ಕರೆ 3 ದಿವಸ ನಿತ್ತಲ್ಲೇ ನಿಮ್ಮವ್ವ ನಿತ್ತಾಳ ನಿತ್ತಲ್ಲಿ ನಮ್ಮ ಅಪ್ಪು ನಿತ್ತಾನ ಹೌದಲ್ಲ 3 ದಿವಸ ಕತ್ತಲಾಗಿತ್ತು ಗಂಡನ ಉಳಿಸ್ಕೋಬೇಕಂತ ನೀ ಎಲ್ಲ ಪ್ರಯತ್ನ ಪಟ್ಟಿ ಕರೆ ಹೋಗಿ ಮಾಡಿಕೊಂಡ ಗಂಡನ ಸೂಳಿ ಮಂಚದ ಮೇಲೆ ಮಲಿಸಿದೋ ಹಂಗ ಬಂದೆವು ಹೌದಾ ಏನು ಕರ್ಕೊಂಡಲ್ಲಿ ತಕ್ಕ ಹೋಗಿದ್ದೀನೋ ಏನ್ ನಡು ಹಾದ್ಯಾಗ ಹೊಳಿ ಬಂದಿದ್ದೀನೋ ಏನ್ ನಡಬಾರ್ಕನಿಗಿತ್ತ ಹೊಳಿ ಬಂದಿದ್ದೀನೋ ಹೌದೌದು ನಾ ಬೇಕಾರೆ ಹೇಳ್ತಾನೆ ಹಿಂಗ ಏನಂತ ಹೊಟ್ಟೆ ಮಾಡ್ಕೊಂಡಿರ್ತಕ್ಕಂತ ಗಂಡನ ಆಸೆ ಹೆಣ್ಮಗಳಿಗೆ ತೀರ್ಸಕ್ ಆಗಿಲ್ಲ ಆ ಹೆಣ್ಣ ಮಗಳ ಮನಿ ತನಕ ನಿಮ್ಮ ಅವ್ ಕರ್ಕೊಂಡು ನಮ್ಮ ಅಪ್ಪನ ಹೋಗಿಲ್ಲ ಹೌದಲ್ಲ ಆಸೆ ನಮ್ಮ ಅಪ್ಪನ ತೀರ್ಸಾಲ ಅಂದಿ ಇವತ್ತು ಹೊಟ್ಟೆ ಈ ಊರಾಗ ನಿನ್ ಹೆಣ್ ಹೆಚ್ಚ ಆಸೆ ತೀರ್ಸಕ್ ಆಗಿಲ್ಲ ಅಂದಿ ನಮ್ಮ ಅಪ್ಪನ ಹೆಚ್ಚ ಆಗಿಲ್ಲ ಅಂದ್ರ ಮಂಗಳಾರತಿ ಆಗೋರ್ದು ಹೊತ್ತ ನಾ ಕೇಳ್ತಾನ ಸಿದ್ದಪ್ಪನ ಏನಂತ ಅಲ್ಲಿ ಒಬ್ಬ ಹೆಣ್ಮಗಳ ಇದ್ರಾಕಿ ಸೂಳಿ ಹೆಣ್ಮಗಳ ಇರ್ಲಿ ಇಲ್ಲಿ ಪತಿವ್ರತ ಹೆಣ್ಮಗಳಿಗಿರ್ಲಿ ಹೆಣ್ಮಗಳನೇ ಹೆಣ್ಮಗಳಲ್ಲ ಆ ಹೆಣ್ಣ ಮಗಳ ಸೂಳಿ ಆಗ್ಬೇಕಾರು ಹಿಂದಕ್ಕೆ ಕೃಷ್ಣ ಏನಪ್ಪಾ ಅಂತ ಪರಮಾತ್ಮನ ಶ್ರಾಪ ಐತಿ ಈಗ ಸತ್ಯಕ್ಕ ಭೂಮಿ ಮೇಲೆ ವೇಷಸ್ತ್ರೀಯಾಗಿ ಹುಟ್ಟಬೇಕಾರ ಹಿಂದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನಾಗೈತಿ ಒಬ್ಬ ಋಷಿದ ಏನಪ್ಪಾ ಅಂತ ಕೇಳಿದ್ರ ಶ್ರಾಪ ಆಗೈತಿ ಕೃಷ್ಣನ ಹೆಂಡ್ರಿಗೆಲ್ಲಾರು 16,108 ಮಂದಿ 8 ಮಂದಿ ಪಟ್ಟದರಣಿಯರು 16,100 ಮಂದಿ ಗೋಪಿಕಾ ಸ್ತ್ರೀಯರು ಎಲ್ಲಾರು ಈಗ ಸದ್ಯಕ್ಕ ಕೆಟ್ಟ ಕಲಿಯುಗದಾಗ ಎಲ್ಲಾರು ಏನಪ್ಪಾ ಅಂತ ಕೇಳಿ ವೇಷ ಸ್ತ್ರೀಯಾಗಿ ಹುಟ್ಟ್ಯಾರ ಸೂಳ್ಯಾಗಿ ಹುಟ್ಟ್ಯಾರ ಅವ್ರು ಹಂಗಾಗಿ ಹುಟ್ಟಬೇಕಾದ್ರು ನಿಮ್ಮವ್ರು ಮಾಡಿದ ಕರ್ಮದಿಂದನ ಹುಟ್ಟ್ಯಾರ ಈಗ ಸದ್ಯಕ್ಕ ಭೂಮಿ ಮೇಲೆ ವೇಷ ಸ್ತ್ರೀಯಾಗಿ ಹುಟ್ಟ್ಯಾರ ಅವ್ರ